ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈಗ ಮಾರ್ನಿಂಗ್ ರೂಟೀನ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ನೈಟ್ವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂತ ನೋಡ್ಕೊಬನ್ನಿ. ಹಾಗೆ ಈಗ ನಾನು ಮನೆಗೆ ಬಟ್ಟೆ ಬಂದಿತ್ತು, ದಾರ ಕಟ್ ಮಾಡೋದು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಈಗಾಗಲೇ 9:30 ಆಗಿದೆ. ಹರ್ಷಿತ್ ಆಗಲೇ ಸ್ಕೂಲ್ಗೆ ಹೋಗಿದ್ದಾಳೆ. ಇಲ್ಲಿ ತಮಿಳ್ನಾಡಲ್ಲೇ ಇರೋದ್ರಿಂದ ಇದು ತಮಿಳ್ನಾಡಲ್ಲಿ ಗಾರ್ಮೆಂಟ್ಸ್ ಬಟ್ಟೆ ಬರುತ್ತಲ್ಲ, ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಕೆಲಸ. ಹರ್ಷಿತಾ ಸ್ಕೂಲ್ಗೆ ಹೋದ್ಲು, ಅವಳಿಗೆ ದೋಸೆ ಹಾಕ್ಕೊಟ್ಟೆ. ದೋಸೆ ಚಟ್ನಿ ತಿಂದುಬಿಟ್ಟು ಹೋದ್ಲು. ಲಂಚೆಲ್ಲ ತೊಗೊಂಡು ಹೋಗೋಂಗಿಲ್ಲ, ಅಲ್ಲೇ ಸ್ಕೂಲಲ್ಲೇ ಕೊಡ್ತಾರೆ. ಅದರಿಂದ ಟಿಫನ್ ಮಾತ್ರ ಮಾಡ್ಕೊಂಡು ಹೋದ್ಲು. ನೋಡಿ ಯಾವ ಥರ ಮೆಸ್ಸಿ ಆಗಿದೆ ಎಲ್ಲನೂ. ನಾನು ಅರ್ಜೆಂಟ್ ಇತ್ತಲ್ವ, ಅದರಿಂದ ಬಟ್ಟೆ ಅರ್ಜೆಂಟ್ ಇರೋದ್ರಿಂದ ಅದು ರೆಡಿ ಮಾಡಿ ಕೊಟ್ಬಿಟ್ಟೆ. ಮನೆಗೆ ಕೆಲಸ ಮೆಲ್ಲಗೆ ಮಾಡ್ಕೊಳ್ಳೋಣ ಅಂತ. ನೋಡಿ ಎಷ್ಟು ದಾರ ಬಂದಿದೆ, ಸ್ಟಿಕ್ಕರು, ದಾರ ಇದೆಲ್ಲನೂ ಈಗ ಕ್ಲೀನ್ ಮಾಡಬೇಕು. ಏನು ಅಂದ್ಕೋಬೇಡಿ, ಡೈಲಿ ಇದೇ ಥರನೇ ಇರುತ್ತಾ ಅಂತ. ಈ ಥರ ಅರ್ಜೆಂಟಲ್ಲಿ ಕೆಲಸ ಇದ್ಮೇಲೆ ಅದು ಕಂಪ್ಲೀಟ್ ಮಾಡಿಕೊಡಲೇಬೇಕು. ಆ ಕೆಲಸ ಮಾಡಿಕೊಂಡು ಇದೆಲ್ಲ ಆಗೋದು ಇರುತ್ತೆ. ಅದಕ್ಕೋಸ್ಕರ ನಾನು ಅದು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಅಂದರೆ ಮನೆ ತುಂಬ ಬಟ್ಟೆ ಇರುತ್ತೆ. ಅದಕ್ಕೋಸ್ಕರ ಅದೆಲ್ಲ ಮನೇಲಿ ಇದ್ಮೇಲೆ ನಮಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಅದು ಕಂಪ್ಲೀಟ್ ಮಾಡಿ ಅವ್ರಿಗೆ ಕಳಿಸ್ತಿದ್ದೀವಿ ಅಂದರೆ ನಮಗೆ ಮನೇಲಿರೋಂಥ ಕೆಲಸ ಮೆಲ್ಲಗೆ ಮಾಡ್ಕೋಬೋದು ಅಂತ ಫಸ್ಟ್ ಅದು ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟು ಅವ್ರಿಗೆ. ಈಗ ನಾನು ಇದೆಲ್ಲ ಕೆಲಸ ಪೂರೈಸ್ಕೊಂಡು ಅದೆಲ್ಲ ಕೆಲಸ ಎಲ್ಲ ಪೂರೈಸ್ಕೊಂಡು ಈಗ ನಾನು ಕ್ಲೀನಿಂಗ್ ಕೆಲಸಕ್ಕೆ ಬಂದಿದ್ದೀನಿ. ಈಗ ಫಸ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಅದಕ್ಕೆ ಏನೇನು ಎಲ್ಲ ಸ್ವಲ್ಪ ಇರೋದಂಥ ಎಲ್ಲ ಒಂದು ಚಿಕ್ಕ ಪಾತ್ರೆಯಲ್ಲಿ ಇಟ್ಬಿಟ್ಟು ಆಮೇಲೆ ಉಳಿದಿದ್ದಂತೆಲ್ಲ ವಾಶ್ ಮಾಡ್ತೀನಿ. ಫಸ್ಟು ನಾನು ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿಬೇಕು. ಹಾಗಾದರೆ ಒಂದು ಸ್ವಲ್ಪ ಎನರ್ಜಿಯಾಗಿರುತ್ತೆ. ನಾನು ಇನ್ನೂ ಊಟ ಸಮೇತ ಮಾಡಿಲ್ಲ. ಈಗ ಊಟ ಮಾಡಿದ್ದೀನಿ ಅಂದರೆ ಕೆಲಸ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಈಗ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಇದ್ದೀನೋ ಅದೇ ಥರನೇ ವೀಡಿಯೋ ಮಾಡಿದ್ದೀನಿ. ಏನು ನಾನು ಡ್ರೆಸ್ಸಿಂಗ್ ಮಾಡಿಕೊಂಡು ಅದು ಇದು ಅಂತ ಏನೂ ಇಲ್ಲ. ನಾನು ನ್ಯಾಚುರಲ್ಲಾಗಿರೋ ಅಂಥದ್ದು ವೀಡಿಯೋನೇ ಹಾಕ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು